ಏನು ಸಾಕ್ಷಿ ಮೇಡಮ್ಮು, ಬೆಳಿಗ್ಗೆ ನನ್ನ ನೆನಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನು ಮಾತಾಡ್ಬೇಕಾ? ಹೇಳಿ. ಮೀಟ್ ಮಾಡಿ ಮಾತಾಡ್ಬೇಕಾ? ಸರಿ, ಆಫೀಸಿಗೆ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಇಲ್ಲ, ಇವತ್ತೆಲ್ಲೂ ಹೋಗಲ್ಲ, ಬನ್ನಿ ಆರಾಮ್ಸೆ. ನೀವು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ನಲ್ಲ. ಬರೋ ಹಾಗಿದ್ರೆ ಬೇಗ ಬರಬೇಕು, ಇಲ್ಲಾಂದರೆ ನೀವು ಯಾರನ್ನ ನೋಡಕ್ಕೆ ಬರ್ತಿದ್ದೀರೋ ಅವ್ರು ಮಿಸ್ ಆಗಿಬಿಡ್ತಾರೆ. ಓಕೆ, ಬಾಯ್. ನನ್ನ ನೋಡಕ್ಕೆ ಯಾರು ಬರ್ತಾ ಇದ್ದಾರೆ ಸರ್? ಈಗ ಫೋನಲ್ಲಿ ಮಾತಾಡ್ತಿದ್ನಲ್ಲ ಅವರು. ಅಂದರೆ ನನ್ನ ನೋಡೋಕೆ ಯಾರೋ ಬರ್ತಿದ್ದಾರೆ, ಅವ್ರಿಗೆ ಬೇಗ ಬನ್ನಿ ಇಲ್ಲಾಂದರೆ ಮಿಸ್ ಆಗಿಬಿಡ್ತೀನಿ ಅಂತ ನನ್ನ ಬಗ್ಗೆನೇ ಹೇಳ್ತಿದ್ದೆ. ಸಾರಿ, ನಾನು ನನ್ನ ಬಗ್ಗೆನೇ ಯಾರಿಗೂ ಹೇಳ್ತಾ ಇದ್ದಾರೇನೋ ಅಂತ ಅಂದ್ಕೊಂಡೆ. ಸರ್, ನನಗೆ ಕರೆಸಿದ್ದು? ಹಾಂ, ನೀವೀಗ DEO ಆಫೀಸ್ಗೆ ಹೋಗಬೇಕಾಗತ್ತೆ. ಯಾಕೆ ಸರ್? ಅವರು ನಮ್ಮ ಸ್ಕೂಲ್ ಬಗ್ಗೆ ಮತ್ತು ಸೇಫ್ಟಿ ಮೆಜರ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೇಳಿದ್ದಾರೆ, ಅದನ್ನು ತೊಗೊಂಡು ಹೋಗಬೇಕಾಗತ್ತೆ. ಪ್ರಿನ್ಸಿಪಲ್ ಸರ್ ಹೋಗಬೇಕಿತ್ತು, ಬಟ್ ಅವ್ರಿಗೆ ಹುಷಾರಿಲ್ವಂತೆ, ಸೊ ನೀವು ಹೋಗಬೇಕು. ಸರಿ ಸರ್. ಯಾ, ಮಕ್ಕಳು ಸೇಫ್ಟಿ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ ಮತ್ತು ಸ್ಕೂಲ್ನಲ್ಲಿ CCTV ಫಿಕ್ಸ್ ಮಾಡಿರೋದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಇದರಲ್ಲಿದೆ, ತಗೊಳ್ಳಿ. ಇದನ್ನು ಬಿಟ್ಟು ಅವ್ರು ಏನಾದರೂ ಬೇರೆ ಪ್ರಶ್ನೆ ಕೇಳಿದ್ರೆ ನೀವೇ ಉತ್ತರ ಕೊಡಿ. ಸ್ಕೂಲ್ ಬಗ್ಗೆ ನಿಮಗೂ ಚೆನ್ನಾಗಿ ಗೊತ್ತಲ್ಲ. ಓಕೆ ಸರ್. ಓಕೆ. May I come in? Yes. ಸಾಕ್ಷಿ ಅವರೇ, ಏನಿದು ಪರ್ಮಿಷನ್ ಕೇಳ್ಕೊಂಡು ಬರ್ತಾ ಇದ್ದೀರಲ್ಲ? ನೀವೇನು ಬೇರೆಯವರಾ? ನೀವು ಇರ್ಲಿ ಮೊದಲು ಅಮ್ಮ ಸಿಗ್ಬೇಕು, ಆಮೇಲೆ ಬೇರೆ ವಿಷಯ ಅಲ್ಲ. ಡೋಂಟ್ ವರಿ, ನಿಮ್ಮಮ್ಮ ಬೇಗ ನಿಮ್ಗೆ ಸಿಗಲಿ ಅಂತ ಆ ದೇವ್ರಿಗೆ ನಾನೇ ಅಪ್ಲಿಕೇಶನ್ ಹಾಕಿದ್ದೀನಿ. ಆ ದೇವರು ಯಾವಾಗ ಕಣ್ಣು ಬಿಡ್ತಾನೋ ಏನೋ. ಹೌದು, ಬೇಗ ಬನ್ನಿ, ಇಲ್ಲಾಂದ್ರೆ ನೀವು ನೋಡ್ಬೇಕಾಗಿರೋರು ಮಿಸ್ ಆಗೋಗ್ತಾರೆ ಅಂದ್ರಲ್ಲ, ಯಾರ ಬಗ್ಗೆ? ಇನ್ಯಾರ ಬಗ್ಗೆ? ನನ್ನ ಬಗ್ಗೆನೇ. ನಿಮ್ಮ ಬಗ್ಗೆನಾ? ಹಾ, ನೀವು ನೋಡಕ್ ಬಂದಿದ್ದು ನನ್ನ ತಾನೆ? ಅಲ್ಲ, ಮತ್ತೆ ನನಗೆ ತುಂಬಾ ಬೇಕಾದವ್ರನ್ನ ನೋಡೋದಕ್ಕೆ. ನನಗಿಂತ? ಹೌದು, ನಿಮಗಿಂತ ಹೆಚ್ಚು ಅವ್ರು ನನಗೆ. ನನಗೊಂದು ಹೆಲ್ಪ್ ಮಾಡ್ತೀರಾ? ಏನು? ಆರ್ತಿ ಟೀಚರ್ನ ಮೀಟ್ ಮಾಡಿಸ್ತೀರಾ? ಆರ್ತಿ ಟೀಚರ? ಅವ್ರನ್ನ ಈಗ ತಾನೇ DEO ಆಫೀಸಿಗೆ ಕಳಿಸ್ದೆ. ಹೌದಾ? ಮತ್ತೆ ಯಾವಾಗ ಬರ್ತಾರೆ? ಇವತ್ತಂತೂ ಬರಲ್ಲ. ಅವ್ರು ಮೋಸ್ಟ್ಲಿ ಆಫೀಸಿಂದ ಸೀದಾ ಮನೆಗೆ ಹೋಗ್ತಾರೆ ಅಂತ ಕಾಣುತ್ತೆ. ನಾಳೆ ಭಾನುವಾರ, ಅವ್ರು ಇನ್ನೇನಿದ್ರು ಸೋಮವಾರನೇ ಬರೋದು. ಮನೆಯಿಂದ ನಾನೇ ಸ್ವಲ್ಪ ಬೇಗ ಹೊರಡಬೇಕಿತ್ತು. ವಾಟ್ ಈಸ್ ದಿಸ್ ಸಾಕ್ಷಿ?
ನೀವು ನನ್ನ ಹುಡ್ಕೊಂಡು ಬಂದಿದ್ದೀರಾ ಅಂತ ಎಕ್ಸೈಟ್ ಆಗಿದ್ದೆ. ನೀವು ನೋಡಿದ್ರೆ ನಮ್ಮ ಸ್ಕೂಲ್ ಟೀಚರ್ ಆರ್ತಿ ಅವ್ರನ್ನ ಹುಡ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ದೀರಾ. ಆರ್ತಿಯವರು ನನ್ನ ಪಾಲಿಗೆ ಬರೀ ಟೀಚರ್ ಅಲ್ಲ, ಅವರು ನನ್ನಮ್ಮ. ಅಮ್ಮನ ಥರ. ಅವರಲ್ಲಿ ಕೆಲಸ ಮಾಡ್ತಾ ಇರೋ ವಿಷಯ ಗೊತ್ತಾಯ್ತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸೋ ನೈಸ್ ಆಫ್ ಯು. ಈಗಿನ ಕಾಲದಲ್ಲೂ ಅದು ಒಬ್ಬ MLA ಮಗಳಾಗಿ ಯಾವತ್ತೋ ಒಂದು ದಿವಸ ಅಕ್ಷರ ತಿದ್ಸಿದ್ದ ಟೀಚರ್ನ ಮರೀದೆ ಹುಡ್ಕೊಂಡು ಬಂದಿದ್ದೀರಲ್ಲ, ರಿಯಲಿ ಯು ಆರ್ ಗ್ರೇಟ್. ಪ್ಲೀಸ್ ಆರ್ತಿ ಟೀಚರ್ ಮನೆ ಅಡ್ರೆಸ್ ಕೊಡೋಕ್ಕಾಗತ್ತಾ? ಮೂರನೇ ಕ್ರಾಸು ಶಾರದಾ ನಗರ ಅಂದ್ರೆ ಇದೆ. ಆರ್ತಿ ಮಮ್ಮಿ ಮನೆ ನಂಬರ್ 121. ಎಲ್ಲಿ ಹುಡ್ಕೋದು? ಈ ಸಿಟಿನಲ್ಲೋ ಒಂದೊಂದು ಹೆಜ್ಜೆ ಹೆಚ್ಚು ಕಮ್ಮಿ ಆದ್ರೂ ಏರಿಯಾದ ಹೆಸರೇ ಚೇಂಜ್ ಆಗ್ಬಿಡುತ್ತೆ. ಹಾ, ಅಂಗಡಿಯವ್ರನ್ನ ಕೇಳೋಣ. ಸರ್, ಈ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ? ಈಗ ಸ್ಟ್ರೈಟ್ ಹೋಗಿ ಎಡದಗಡೆ ತಗೊಳ್ಳಿ, ಬಲದಗಡೆ 2ನೇ ಗೇಟೆ ಅವ್ರ ಮನೆ. ಥ್ಯಾಂಕ್ ಯು ಸರ್. ಅಯ್ಯೋ, ಆರ್ತಿ ಅಮ್ಮನ್ ಮನೆ ಕಂಡು ಹಿಡಿದ ಮಾತ್ರಕ್ಕೆ ಗೆದ್ದೆ ಅನ್ಕೊಂಡ್ಬಿಟ್ಟೆ. ಈಗ ಅಮ್ಮನ್ ಮುಂದೆ ನಿಂತ್ಕೊಂಡು ಏನಂತ ಮಾತಾಡ್ಲಿ, ಹೇಗ್ ಶುರು ಮಾಡ್ಲಿ? ಈಗ್ಲೂ ಟೈಮ್ ಇರಿಲ್ಲ, ಒಂದ್ ರಿಹರ್ಸಲ್ ಮಾಡ್ಕೊಂಡ್ ಬಿಡೋಣ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಆಗವ್ರು ಬರ್ತಾರೆ. ಮೇಡಮ್, ನನ್ನ ಹೆಸರು ಸಾಕ್ಷಿ. ಅಲ್ಲಲ್ಲ, ನನ್ನ ಹೆಸರು ದ್ರಾಕ್ಷಿ. ಏನಾಗಿದೆ ನನ್ಗೆ? ಮೇಡಮ್, ನನ್ನ ಹೆಸರು ದಾಕ್ಷಾಯಿಣಿ. ನಾನು ಜನಗಣತಿ ಮಾಡಕ್ ಬಂದಿದ್ದೀನಿ. ಇದು ಸರಿಯಾಗಿದೆ. ಮೇಡಮ್, ನಿಮ್ ಹೆಸರೇನು? ನಿಮ್ ಗಂಡನ ಹೆಸರೇನು? ಗಂಡನ ಹೆಸರು ಏನು ಅಂತ ಕೇಳಿದಾಗ ಸಹಜವಾಗಿ ಅಪ್ಪನ ಹೆಸರೇ ಹೇಳ್ಬೋದಾ? ಅಥವಾ ಹಳೆ ಕೋಪನೇ ಮನ್ಸಲ್ಲಿ ಇಟ್ಕೊಂಡು ಗಂಡನೇ ಇಲ್ಲ ಅಂದ್ಬಿಡ್ತಾರ? ಅಯ್ಯೋ, ಅದನ್ನ ಆಮೇಲೆ ನೋಡ್ಕೊಂಡ್ರಾಯ್ತು. ಈಗ ಮುಂದಿನ ರಿಹರ್ಸಲ್ ಮಾಡ್ಕೊಳ್ಳೋಣ. ಮೇಡಮ್, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ನಿಮ್ಗೆ ಎಷ್ಟು ಜನ ಮಕ್ಕಳು? ಹೆಣ್ಮಕ್ಳೆಷ್ಟು? ಗಂಡ್ ಮಕ್ಳೆಷ್ಟು? ಮಕ್ಳ ವಿಷಯ ಬಂದಾಗ ಖಂಡಿತ ಅಮ್ಮ ನನ್ನ ಹೆಸರು, ಆರ್ಯನ ಹೆಸರು ಹೇಳೇ ಹೇಳ್ತಾರೆ. ಅಕಸ್ಮಾತ್ ಬರೀ ಆದಿತ್ಯನ ಹೆಸರೇ ಹೇಳ್ಬಿಟ್ರೆ? ಇಲ್ಲ, ಖಂಡಿತ ಆರ್ತಿ ಅಮ್ಮ ಹಾಗೆ ಮಾಡಲ್ಲ.
ಇಷ್ಟಪಟ್ಟಿದ್ದೆಲ್ಲ ಆ ದೇವ್ರು ನೆರವೇರಿಸಲಿ. ಯಾರು ಬೇಕು? ಅಮ್ಮ. ಯಾವಮ್ಮ? ಅದು ನಾನು. ಯಾರಮ್ಮ ನೀನು? ಏನ್ ಬೇಕು ನಿಂಗೆ? ನಿಮ್ಮ ಆಶೀರ್ವಾದ ಬೇಕು. ಒಂದ್ ನಿಮಿಷ ಇರಮ್ಮ, ಬಂದೆ. ಅತ್ತಿ, ಹೊರಗಡೆ ಒಬ್ಳು ಹುಡುಗಿ ಬಂದಿದ್ದಾಳೆ ಕಣೆ. ಒಳ್ಳೆಯವಳ ಥರ ಕಾಣಿಸ್ತಾಳೆ. ಕೈಲಿ ಪುಸ್ತಕ ಗಿಸ್ಕ ಹಿಡ್ಕೊಂಡಿದ್ದಾಳೆ. ಸ್ಟೂಡೆಂಟ್ ಇರಬೇಕು. ಓದೋಕ್ಕೆ ಸಹಾಯ ಕೇಳ್ಕೊಂಡು ಬಂದಿರ್ಬೋದು. ಸ್ವಲ್ಪ ದುಡ್ಡು ಕೊಟ್ಟು ಕಳಿಸೆ. ಸ್ಟೂಡೆಂಟ್ ಅಮ್ಮ ನೀನು? ತಗೋ ಈ ದುಡ್ಡು, ಚೆನ್ನಾಗಿ ಓದು. ಯಾಕಮ್ಮ, ಇಷ್ಟು ಸಾಕಾಗಲ್ವಾ? ನನ್ನ ಕೈಲಿ ಕೊಡೋಕ್ಕಾಗೋದು ಇಷ್ಟೇ. ತಪ್ಪು ತಿಳ್ಕೊಳ್ಬೇಡ. ನನ್ನ ಸ್ಟೂಡೆಂಟ್ ಅಲ್ಲ. ನಿಮ್ಮ ಹತ್ರ ದುಡ್ಡು ಸಹಾಯ ಕೇಳೋಕ್ಕೂ ನಾನು ಬಂದಿಲ್ಲ. ಮತ್ತೆ ನಾನು ಸೆನ್ಸಸ್ನವಳು.
ಮತ್ತು ನನ್ನ ಕೈ ಹಿಡ್ಕೊಂಡು ಯಾಕೆ ಕಳ್ತಾ ಇದೆಯಮ್ಮ? ನನಗೆ ತಾಯಿ ಇಲ್ಲ. ನಿಮ್ಮನ್ನು ನೋಡ್ತಿದ್ರೆ ನನ್ನ ತಾಯಿನೇ ನೆನಪಾಗ್ತಿದ್ದಾಳೆ. ಅದಕ್ಕೆ ಅಳು ಬಂತು ಅಷ್ಟೇ. ಅದೇನು ಪ್ರಶ್ನೆ ಕೇಳೋಕ್ಕಿದೆ ಕೇಳಿ. ನಿಮ್ಮ ಹೆಸರು? ಆರತಿ. ನಿಮ್ಮ ಗಂಡನ ಹೆಸರು? ಸೂರ್ಯ ರಾಜಶೇಖರ್. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 3 ಜನ ಮಕ್ಕಳು. ಆದಿತ್ಯ, ಸಾಕ್ಷಿ, ಆರ್ಯ. ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ? ನನ್ನ ಮೊದಲೇ ಮಗ ಆದಿತ್ಯ ಮೈನಿಂಗ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾನೆ. ನನ್ನ ಇನ್ನೊಂದು ಮಗ ಆರ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಮಗಳು? ಮಗಳು ಡಿಗ್ರಿ ಓದ್ತಾ ಇದ್ದಾಳಮ್ಮ. ಹಾಂ, ನೀವೇನಾದರೂ ಅಂದ್ರ? ಡಿಗ್ರಿ ಓದ್ತಿರ್ಬೋದಲ್ವಾ? ಹೌದು. ನಿಮ್ಮ ಮಕ್ಕಳೆಲ್ಲ ನಿಮ್ಮ ಜೊತೆನೇ ಇದ್ದಾರಾ? ನೋಡಮ್ಮ, ನಿನ್ನ ಪ್ರಶ್ನೆಗಳು ಮುಗ್ದಿದ್ರೆ ನೀನು ಹೊರಡ್ಬೋದು. ನಾವೆಲ್ಲ ಬೇರೆ ಕಡೆ ಹೋಗಬೇಕು. ಸಾರಿ ಮೇಡಮ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಇನ್ಯಾವ ಕ್ವಶನ್ಸು ಕೇಳಲ್ಲ. ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅನ್ಸುತ್ತೆ. ಅದೆಲ್ಲ ನಿನಗ್ಯಾಕಮ್ಮ? ಕೆಲಸ ಮುಗ್ದಿದ್ರೆ ಹೊರಡು ಅಂದೆ. ಹೋಗ್ಲಿ ಬಿಡಿಮ್ಮ, ಅವಳು ತನ್ನ ತಾಯಿ ಕಳ್ಕೊಂಡಿರೋ ದುಃಖದಲ್ಲಿದ್ದಾಳೆ. ನಾನು ನಿಮ್ಮನ್ನ ಅಮ್ಮ ಅಂತ ಕರಿಬೋದಾ? ಖಂಡಿತ. ಅಮ್ಮ